ಇಬ್ಬರು ಸಚಿವರು ಮಾಡ್ತಾ ಇದ್ದಾರೆ. ಮಗದೊಂದು ಕಡೆ ಲೋಕಸಭೆಯಲ್ಲೂ ಸಹ ಪರಿಸ್ಥಿತಿ ಭಿನ್ನವಾಗಿಲ್ಲ. ಮಗದೊಂದು ಕಡೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಕೈ ಕೇಸರಿ ಸಮರ. ಕಾಂಗ್ರೆಸ್ ಪ್ರತಿಭಟನೆಗೆ ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಓಕೆ, ಇದು ಬೆಂಗಳೂರಿನಿಂದ ಬರ್ತಾ ಇರತಕ್ಕಂಥ ಫುಟೇಜಸ್ ವೀಕ್ಷಕರೇ, ಬೆಂಗಳೂರಿನಿಂದ ಬರ್ತಾ ಇರತಕ್ಕಂಥ ಲೈವ್ ಫುಟೇಜಸ್. ಒಂದ್ ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ರೆ, ಮಗದೊಂದು ಕಡೆ ಬಿಜೆಪಿ ನಾಯಕರು ಸಹ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿಯ ಕಾರ್ಯಕರ್ತರ ನಾಯಕರ ಪ್ರತಿಭಟನೆಯ ದೃಶ್ಯಗಳು. ಓಕೆ ವೀಕ್ಷಕರೇ, ಕಾಂಗ್ರೆಸ್ ಕಚೇರಿಯ ಬಳಿ ಬಿಜೆಪಿ ನಾಯಕರು ಪ್ರತಿಭಟನೆಗೆ ಬಂದಿದ್ದಾರೆ. ಸಪ್ತಗಿರಿ ಗೌಡ ಅವರ ನೇತೃತ್ವದಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆಗೋಸ್ಕರ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಅವರೆಲ್ಲರನ್ನ ಪೊಲೀಸರು ಅರೆಸ್ಟ್ ಮಾಡಿ ಬಸ್ಗಳಲ್ಲಿ ತುಂಬಿಕೊಂಡು ಹೋಗಿದ್ದಾರೆ. ಕಾಂಗ್ರೆಸ್ ಕೆಪಿಸಿಸಿ ಕಚೇರಿ ಇದೆಯಲ್ಲ, ಆ ಕೆಪಿಸಿಸಿ ಕಚೇರಿಯ ಮುಂಭಾಗದಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನು ಮಾಡಲಿಕ್ಕೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಅವರೆಲ್ಲರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ನಾಯಕರಾಗಿರುವಂತಹ ಸಪ್ತಗಿರಿ ಗೌಡ ಅವರ ನೇತೃತ್ವದಲ್ಲಿ ನಡೀತಾ ಇರತಕ್ಕಂತಹ ಒಂದು ಪ್ರತಿಭಟನೆ. ರಾಹುಲ್ ಗಾಂಧಿ ಅವರ ವಿರುದ್ಧ, ಕಾಂಗ್ರೆಸ್ ನಾಯಕರ ವಿರುದ್ಧ ಧಿಕ್ಕಾರವನ್ನ ಕೂಗಿದ್ದಾರೆ. ಆರ್ ಅಶೋಕ್ ಅವರು ಬೆಂಬಲ ಕೊಡ್ತಾರೆ ಕಾಂಗ್ರೆಸ್ ಪಾರ್ಟಿಗೆ. ರಾಹುಲ್ ಗಾಂಧಿಗೆ ಇವತ್ತು ಧಿಕ್ಕಾರವನ್ನು ಹೇಳ್ತಾ ಇದ್ದೇವೆ. ಇಡೀ ದೇಶದಲ್ಲಿ ಒಂದು ವಿಭಿನ್ನ ವಾತಾವರಣ ತರಕ್ಕೆ ಕಾರಣೀಕರ್ತರಂತ ಕಾಂಗ್ರೆಸ್ ರಾಹುಲ್ ಬೆಂಬಲ ಕೊಡ್ತಾರೆ ಕಾಂಗ್ರೆಸ್ ಪಾರ್ಟಿಗೆ. ರಾಹುಲ್ ಗಾಂಧಿಗೆ ಇವತ್ತು ಧಿಕ್ಕಾರವನ್ನು ಹೇಳ್ತಾ ಇದ್ದೇವೆ. ಇಡೀ ದೇಶದಲ್ಲಿ ಒಂದು ವಿಭಿನ್ನ ವಾತಾವರಣ ತರಕ್ಕೆ ಕಾರಣೀಕರ್ತರಂತ ಕಾಂಗ್ರೆಸ್ ರಾಹುಲ್ ಓಕೆ, ಬಿಜೆಪಿ ನಾಯಕರು ಕಾಂಗ್ರೆಸ್ ಕಚೇರಿಯ ಮೇಲೆ ಮೊಟ್ಟೆಯನ್ನೇ ಎಸೆದಿದ್ದಾರೆ. ಮಾಡ್ತಾರೆ. ಇದ್ರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಮಾಡ್ತೀವಿ. ವಿದ್ಯಾರ್ಥಿ ಹೋರಾಟ ವಿದ್ಯಾರ್ಥಿಯಾಗೇ ಇರಬೇಕು. ಅದು ಬಿಟ್ಟು ಇವ್ರು ಮಾಡ್ತಾ ಇರೋದು ಇವತ್ತು ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಮಾಡ್ತೀವಿ. ಲೈವ್ ವಿಜುವಲ್ಸ್, ನೇರ ದೃಶ್ಯಾವಳಿಗಳು ಕಾಂಗ್ರೆಸ್ ಕಚೇರಿಯಿಂದ ಬರ್ತಾ ಇರತಕ್ಕಂಥ ಲೈವ್ ವಿಜುವಲ್ಸ್ PNS ವಿಸ್ತಾರ ನ್ಯೂಸ್ ನಲ್ಲಿ. ಕಾಂಗ್ರೆಸ್ ನಾಯಕರ ವಿರುದ್ಧ ಬಿಜೆಪಿ ನಾಯಕರು ಇವತ್ತು ರೋಷಾಗ್ನಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ಏನು ಅಂದ್ರೆ
ದೇಶದ್ರೋಹಿಗಳಿಗೆ ಕಾಂಗ್ರೆಸ್ ಕುಮ್ಮಕ್ಕನ್ನ ಕೊಡ್ತಾ ಇದೆ. ದೇಶದ್ರೋಹಿ ರಾಹುಲ್ ಗಾಂಧಿಗೆ ದೇಶದ್ರೋಹಿಗೆ ಬೆಂಬಲ ಕೊಡೋ ರಾಹುಲ್ ಗಾಂಧಿಗೆ ದೇಶದ್ರೋಹಿ ಬೆಂಬಲ ಕೊಡ್ತಾ ಇರೋ ಕಾಂಗ್ರೆಸ್ ಪಾರ್ಟಿಗೆ ರಾಹುಲ್ ಗಾಂಧಿಗೆ ನೀತಿಗಟ್ಟ ಕಾಂಗ್ರೆಸ್ಗೆ ಇವತ್ತು ಧಿಕ್ಕಾರವನ್ನು ಹೇಳ್ತಾ ಇದ್ದೇವೆ. ಇಡೀ ದೇಶದಲ್ಲಿ ಒಂದು ವಿಪರೀತ ವಾತಾವರಣ ತರಕ್ಕೆ ಕಾರಣೀಕರ್ತರಂತ ಕಾಂಗ್ರೆಸ್ ರಾಹುಲ್ ಗಾಂಧಿಗೆ ಧಿಕ್ಕಾರವನ್ನು ಹೇಳ್ತಾ ಇದ್ದೇನೆ. ಗಮನಿಸ್ತಾ ಇದ್ದೀವಿ, ದೇಶದ್ರೋಹಿಗಳಿಗೆ ಕಾಂಗ್ರೆಸ್ ಕುಮ್ಮಕ್ಕನ್ನ ಕೊಡ್ತಾ ಇದೆ. ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡುವ ಪ್ರಯತ್ನದಲ್ಲಿ ಕಾಂಗ್ರೆಸ್ ಇದೆ. ದೇಶದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡಿಸಿದ ಮುಂಭಾಗದಲ್ಲಿ ರಾಹುಲ್ ಗಾಂಧಿ ಅವರ ನೇತೃತ್ವದ ಕಾಂಗ್ರೆಸ್ ನಾಯಕರು ಪ್ರತಿಭಟನೆಯನ್ನ ಮಾಡಿದ್ರು. ಅದಕ್ಕೆ ಸೆಡ್ಡು ಹೊಡೆಯುವ ರೀತಿಯಲ್ಲಿ ಇವತ್ತು ಬಿಜೆಪಿ ನಾಯಕರು ಕ್ವೀನ್ಸ್ ರಸ್ತೆಯಲ್ಲಿರ್ತಕ್ಕಂತಹ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕುವ ಪ್ರಯತ್ನ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರ ವಿರುದ್ಧ, ರಾಹುಲ್ ಗಾಂಧಿ ಅವರ ವಿರುದ್ಧ ಧಿಕ್ಕಾರವನ್ನು ಕೂಗಿದ್ದಾರೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಪ್ರತಿಭಟನೆ ನೋಡಿ, ಮೊಟ್ಟೆ ಎಸೆದಿದ್ದಾರೆ ನೋಡಿ, ಮೊಟ್ಟೆ ಎಸೆದಿರ್ತಕ್ಕಂಥ ವಿಜುವಲ್ಸ್. ಕೆಪಿಸಿಸಿ ಕಚೇರಿಯ ಮೇಲೆ ಮೊಟ್ಟೆ ಎಸೆದಿರ್ತಕ್ಕಂಥ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಾ. ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ ಕೆಪಿಸಿಸಿ ಕಚೇರಿಯ ಮುಂಭಾಗದಲ್ಲಿ. ಒಂದ್ ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಹೋರಾಟ ಮಾಡ್ತಾ ಇದ್ರು, ಪ್ರತಿಭಟನೆ ಮಾಡ್ತಾ ಇದ್ರು. ಮಗದೊಂದು ಕಡೆ ಬಿಜೆಪಿ ನಾಯಕರು ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಮೊಟ್ಟೆಯನ್ನೇ ಎಸೆದಿರ್ತಕ್ಕಂಥ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ರೆ ಎಲ್ಲ ಮೊಟ್ಟೆ ಎಲ್ಲ ಒಡೆದು ಹೋಗಿದೆ, ಮೊಟ್ಟೆ ಎಲ್ಲ ಒಡೆದು ಹೋಗಿರ್ತಕ್ಕಂಥ ದೃಶ್ಯಗಳು. ಇಮಿಡಿಯೇಟ್ ಆಗಿ ಪೊಲೀಸರು ಬಂದು ಪ್ರತಿಭಟನಾ ನಿರತ ಬಿಜೆಪಿ ನಾಯಕರನ್ನ ವಶಕ್ಕೆ ತಗೊಂಡಿದ್ದಾರೆ. ಪರಿಸ್ಥಿತಿಯನ್ನು ತಿಳಿಗೊಳಿಸಲಿಕ್ಕೆ ಹರಸಾಹಸವನ್ನು ಪಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಕ್ಷಣ ಕ್ಷಣಕ್ಕೂ ಸಿಚುವೇಶನ್ ದೇಶದಲ್ಲಿ ಕ್ರಿಟಿಕಲ್ ಆಗ್ತಾ ಇದೆ ವೀಕ್ಷಕರೇ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಅದರಿಂದ ವಿದ್ಯಾರ್ಥಿಗಳ ಆತ್ಮಹತ್ಯೆ, ಈ ವಿಚಾರ ಇಡೀ ದೇಶದಾದ್ಯಂತ ಪ್ರಕ್ಷುಬ್ಧ ವಾತಾವರಣಕ್ಕೆ ಕಾರಣ ಆಗ್ತಾ ಇದೆ. ಇಷ್ಟು ದಿನಗಳ ಕಾಲ ರಾಷ್ಟ್ರ ರಾಜಧಾನಿ ದೆಹಲಿಯ ಜಂತರ್ ಮಂತರ್ಗೆ ಮಾತ್ರ ಸೀಮಿತವಾಗಿದ್ದಂಥ ಪ್ರತಿಭಟನೆ ಇವತ್ತು ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ವ್ಯಾಪಿಸಿಕೊಳ್ತಾ ಇದೆ. ಇಡೀ ದೇಶಕ್ಕೆ ವ್ಯಾಪಿಸಿಕೊಳ್ತಾ ಇದೆ. ರಾಜ್ಯ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಈ ದಿನ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿಯವರ ಗೃಹ ಕಚೇರಿಗೆ ನುಗ್ಗಿದಂಥ ಸಂದರ್ಭದಲ್ಲಿ ಅದರ ವಿರುದ್ಧವಾಗಿ ನಾವು ಪ್ರತಿಭಟನೆ ಇದೆ ಅಂತಕ್ಕಂಥ ಮಾಹಿತಿಯನ್ನು ನನಗೆ ಕೊಟ್ಟಿದ್ರು. ನಾನು ದಾವಣಗೆರೆ ಹರಿಹರದವನಾಗಿರೋದ್ರಿಂದ ನನಗೆ ಕಾಂಗ್ರೆಸ್ ಕಚೇರಿ ಎಲ್ಲಿದೆ ಅಂತಕ್ಕಂಥದ್ದು ಗೊತ್ತಿರಲಿಲ್ಲ. ನನ್ನ ಡ್ರೈವರ್ ಲೊಕೇಶನ್ ಪ್ರಕಾರ ಇಲ್ಲಿ ತೋರಿಸ್ತಾ ಇದೆ ಅಂತಂದ. ಆಮೇಲೆ ಇಲ್ಲಿ ಲೆಫ್ಟ್ ಇಲ್ಲ ಸರ್, ರೈಟ್ ಇರೋದ್ರಿಂದ ನಾನು ಮುಂದೆ ಪಾರ್ಕ್ ಮಾಡ್ತೀನಿ, ನೀವು ಇಳೀರಿ ಅಂತ. ಇಳಿದ ಮೇಲೆ ನಾನು ಹಿಂಗೆ ನೋಡಿದಾಗ, ಆ ಕಾರ್ಯಕರ್ತರು ನೋಡಿದಾಗ ನನಗನ್ನಿಸ್ತು ಇದು ಕಾಂಗ್ರೆಸ್ ಆಫೀಸ್ ಮುಂದೆ ನಾನು ಇಳಿದಿದ್ದೀನಿ ಅಂತೇಳಿ. ಅಲ್ಲಿಂದ ಮುಂದೆ ಹೋಗೋದ್ರೊಳಗೆ ಕಾಂಗ್ರೆಸ್ ಕಾರ್ಯಕರ್ತರು ಘೋಷಣೆಯನ್ನು ಕೂಗಿದ್ರು. ಅದ್ರ ಜೊತೆಗೆ ಮೊಟ್ಟೆಯನ್ನು ಎಸೆದ್ರ ಜೊತೆಗೆ ಒಂದು 3-4 ಜನ ಕಾರ್ಯಕರ್ತರು ತಲೆಗೂ ಮೈಗೂ ಕೂಡ ಹೊಡೆದ್ರು. ಆದರೆ ಸಮಯಕ್ಕೆ ಸರಿಯಾಗಿ ಪೊಲೀಸ್ ಅಧಿಕಾರಿಗಳು ನನ್ನ ರಕ್ಷಣೆಗೆ ಬಂದಿದ್ದರಿಂದ ಹೆಚ್ಚಿನ ಅನಾಹುತ. ಓಕೆ, ಹರೀಶ್ ಪುಂಜ ಅವರಿದ್ದಾರೆ, ಶಾಸಕರು. ಸರ್ ನಮಸ್ಕಾರ. ಸರ್ ಶಿವಶಂಕರ್ ಮಾತಾಡ್ತಾ ಇದ್ದೀನಿ. ನಮಸ್ತೆ ಶಿವಶಂಕರ್. ಏನಾಗ್ತಾ ಇದೆ ಸರ್? ಗೊತ್ತಾಗ್ತಾ ಇಲ್ಲ ಏನಾಗ್ತಾ ಇದೆ ಅನ್ನುವಂಥದ್ದು. ಏನ್ ಹೇಳ್ತೀರಿ ಈ ಪ್ರಕ್ಷುಬ್ಧ ವಾತಾವರಣಕ್ಕೆ ತಾವು? ನೋಡಿ, ಇವತ್ತು ಏನು ಭಾರತೀಯ ಜನತಾ ಪಾರ್ಟಿ ವಿಪಕ್ಷ ನಾಯಕರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಸಂಘಟಿಸಿದ್ವಿ. ನಿನ್ನೆ ರಾಹುಲ್ ಗಾಂಧಿ ಅವರ ಒಂದು ಅವಿವೇಕದ ವರ್ತನೆ ಏನಿದೆ, ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಗೃಹ ನಿವಾಸದ
ಬಳಿಯಲ್ಲಿ ಏಕಾಏಕಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಹಿತಿ ಇಲ್ಲದೆ ಹೋಗಿ ಪ್ರತಿಭಟನೆ ಮಾಡತಕ್ಕಂಥದ್ದು ಈ ದೇಶದ ಸುರಕ್ಷತೆ, ಈ ದೇಶದ ಪ್ರಧಾನಮಂತ್ರಿಯವರ ಸುರಕ್ಷತೆಯಲ್ಲಿ ಚೆಲ್ಲಾಟ ಆಡ್ತಕ್ಕಂಥ ಕಾರ್ಯವನ್ನು ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಮಾಡಿರ್ತಕ್ಕಂಥದ್ದನ್ನು ನಾವು ಖಂಡಿಸ್ತೇವೆ. ಈ ದೇಶದಲ್ಲಿ ಕಾಂಗ್ರೆಸ್ನವರಿಗೆ ಈ ದೇಶದ ಸುರಕ್ಷತೆ ಬಗ್ಗೆ ಒಂದ್ ಸ್ವಲ್ಪ ಪರಿಜ್ಞಾನ ಇಲ್ಲದಂತ ಪಾರ್ಟಿ ಇದ್ರೆ ಅದು ಕಾಂಗ್ರೆಸ್ ಪಾರ್ಟಿ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಯಾವತ್ತು ಈ ದೇಶದಲ್ಲಿ ಆಡಳಿತವನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿತ್ತು ಅವತ್ತಿನಿಂದಲೂ ಒಂದಷ್ಟು ಘಟನೆಗಳನ್ನು ಒಂದ್ಸಲ ಮೆಲುಕು ಹಾಕ್ಬೇಕಾಗ್ತದೆ. ಈ ದೇಶದ ರಾಷ್ಟ್ರಪಿತ ಆಗಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರ ಹತ್ಯೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇದ್ದದ್ದು ಕಾಂಗ್ರೆಸ್ ಸರ್ಕಾರ. ಈ ದೇಶದ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರ ಹತ್ಯೆ ಆದಂತಹ ಸಂದರ್ಭದಲ್ಲಿ ಇದ್ದದ್ದು ಕಾಂಗ್ರೆಸ್ ಸರ್ಕಾರ. ದೇಶದ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರ ಹತ್ಯೆ ಆದಂತಹ ಸಂದರ್ಭದಲ್ಲಿ ಇದ್ದದ್ದು ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಈ ರೀತಿ ಅನೇಕ ಈ ದೇಶದ ಪ್ರಧಾನಮಂತ್ರಿಗಳ, ಈ ದೇಶದ ಪ್ರಮುಖರ ಹತ್ಯೆ ಆಗಿದ್ದೆ ಅಂತ ಆದ್ರೆ ಇವರಿಗೆ ಈ ದೇಶದ ಸುರಕ್ಷತೆಯ ಬಗ್ಗೆ ಒಂದ್ ಸ್ವಲ್ಪನೂ ಕಿಂಚಿತ್ತು ಕಾಳಜಿ ಇಲ್ಲ ಮತ್ತು ಅದರ ಬಗ್ಗೆ ಯೋಚನೆ ಇಲ್ಲ ಅಂತ ಅನಿಸ್ತದೆ. ಈ ರಾಹುಲ್ ಗಾಂಧಿ ಅವರ ಷಡ್ಯಂತ್ರ ಏನಿತ್ತು ಅಂತ ಹೇಳಿದ್ರೆ, ನಿನ್ನೆ ಪ್ರಧಾನಮಂತ್ರಿ ಅವರ ನಿವಾಸದ ಎದುರುಗಡೆ ಪ್ರತಿಭಟನೆ ಮಾಡುವ ಮೂಲಕ ಈ ದೇಶದಲ್ಲಿ ದಂಗೆಯನ್ನೆಬ್ಬಿಸ್ತಕ್ಕಂಥ ಒಂದು ಷಡ್ಯಂತ್ರವನ್ನು ರೂಪಿಸಿದ್ರು ಅವರು. ನೇಪಾಳದ ರೀತಿಯಲ್ಲಿ, ಬಾಂಗ್ಲಾದೇಶದ ರೀತಿಯಲ್ಲಿ, ಶ್ರೀಲಂಕಾದ ರೀತಿಯಲ್ಲಿ ಈ ದೇಶದಲ್ಲೂ ಒಂದು ದಂಗೆಯನ್ನೆಬ್ಬಿಸಿ ಈ ದೇಶದ ಸರ್ಕಾರವನ್ನು ಅಸ್ಥಿರಗೊಳಿಸಬಹುದು ಎನ್ನುವಂತ ಏನು ಷಡ್ಯಂತ್ರ ಇದೆ, ಈ ಷಡ್ಯಂತ್ರದ ವಿರುದ್ಧ ನಮ್ಮ ಹೋರಾಟ ಇದ್ದದ್ದು. ಈ ರೀತಿಯ ಷಡ್ಯಂತ್ರ ಈ ದೇಶದಲ್ಲಿ ನಡೆಯೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ಮತ್ತು ದೇಶಕ್ಕೋಸ್ಕರ ಇರತಕ್ಕಂತ ಈ ದೇಶದ ಭಾರತೀಯರು ಇದನ್ನು ವಿರೋಧ ಮಾಡ್ತಾರೆ. ಖಂಡಿತ ಈ ರೀತಿಯ ಷಡ್ಯಂತ್ರದ ವಿರುದ್ಧ ರಸ್ತೆಗಿಳಿದು ಹೋರಾಟವನ್ನು, ಈ ದೇಶದ ರಾಷ್ಟ್ರೀಯತೆಯನ್ನು, ಭಾವನೆಯನ್ನು ಹೊಂದಿರತಕ್ಕಂಥ ದೇಶದ ಜನ ರಸ್ತೆಗಿಳಿದು ಈ ರೀತಿಯ ಷಡ್ಯಂತ್ರದ ವಿರುದ್ಧ ಹೋರಾಟ ಮಾಡ್ತಾರೆ ಎನ್ನುವಂಥದ್ದನ್ನು ನಾವು ಹೇಳಬೇಕಿತ್ತು. ಇವತ್ತು ವಿಪಕ್ಷ ನಾಯಕರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಾರ್ಟಿ ಆಫೀಸಿಗೆ ಮುತ್ತಿಗೆ ಹಾಕಬೇಕು, ಒಂದು ಶಾಂತಿಯುತ ಹೋರಾಟವನ್ನು ಸಂಘಟಿಸಿದ್ರು ಕೂಡ ಕಾಂಗ್ರೆಸ್ ಸರ್ಕಾರ ಇವತ್ತು ಅದನ್ನು ತಡೀತಕ್ಕಂತ ವ್ಯವಸ್ಥೆಯನ್ನು ಮಾಡಿದೆ ಅಂತ ಹೇಳಿದ್ರೆ ಈ ದೇಶದಲ್ಲಿ ಏನೋ ಮೊಟ್ಟೆ ಬಿದ್ದಿದೆಯಂತಲ್ಲ ಸರ್ ಹರೀಶ್ ಅವ್ರ ಮೇಲೆ. ಅದನ್ನೇ ಹೇಳ್ತಾ ಇದ್ದದ್ದು. ಒಂದು ಶಾಂತಿಯುತವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ಲಿಕ್ಕೆ ಹೊರಟಂತ ಸಂದರ್ಭದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು, ಕಾಂಗ್ರೆಸ್ನ ಮುಖಂಡರು ಕಾಂಗ್ರೆಸ್ ಆಫೀಸಿಂದ ಮೊಟ್ಟೆಯನ್ನು ಒಬ್ಬ ಜನಪ್ರತಿನಿಧಿಗೆ ಎಸೆಯುತ್ತಾರಂತಾದ್ರೆ ನನಗೆ ಬಹಳ ಆಶ್ಚರ್ಯ ಆಗ್ತಾ ಇದೆ. ಕಾಂಗ್ರೆಸ್ ಆಫೀಸ್ ಏನು ಮೊಟ್ಟೆ ಮಾರಾಟದ ಕೇಂದ್ರ ಅದು ಮೊಟ್ಟೆ ಶೇಖರಣೆ ಮಾಡಿಟ್ಟಿದ್ದಾರೆ ಅಂತ ಹೇಳಿದ್ರೆ ಪ್ರಾಯಶಃ ಇನ್ನೇನೆಲ್ಲ ಶೇಖರಣೆ ಇರಬಹುದು ಕಾಂಗ್ರೆಸ್ ಆಫೀಸ್ ನಲ್ಲಿ. ಇದ್ರ ಬಗ್ಗೆನೂ ತನಿಖೆ ಮಾಡಬೇಕೆನ್ನುವಂತ ಆಗ್ರಹವನ್ನು ಮಾಡ್ತೇನೆ. ಓಕೆ ಸರ್, ಈಗ ಒಂದು ಪ್ರಶ್ನೆ ಕಾಂಗ್ರೆಸ್ಸಿಗರು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ, ನೀಟ್ ಅಕ್ರಮವನ್ನು ಪ್ರಶ್ನೆ ಮಾಡೋದೇ ತಪ್ಪಾ? ಪ್ರತಿಪಕ್ಷವಾಗಿ ನಾವು ಪ್ರಶ್ನೆ ಮಾಡ್ತಾ ಇದೀವಿ, ಅದರಲ್ಲಿ ತಪ್ಪೇನು? ರಾಜೀನಾಮೆ ಕೊಡಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಪ್ರಧಾನಿ ನರೇಂದ್ರ ಮೋದಿ ಅವರದ್ದಲ್ವಾ? ಅವ್ರು ಯಾಕೆ ಹಠ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಕಾಂಗ್ರೆಸ್ಸಿಗರು ಕೇಳ್ತಾ ಇದ್ದಾರೆ ಸರ್. ನೋಡಿ, ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರ್ತಕ್ಕಂಥದ್ದು ಸತ್ಯ. ಸುಮಾರು 4 ರಿಂದ 5 ಜನ ಯಾರು ಅಪರಾಧಿಗಳಿದ್ದಾರೆ ಆ ಅಪರಾಧಿಗಳನ್ನು ಈಗಾಗಲೇ ದಸ್ತಗಿರಿ ಮಾಡಿ ಅರೆಸ್ಟ್ ಮಾಡಿದ್ದಾರೆ. ಅಂತ ಸಂದರ್ಭದಲ್ಲಿ ಅದರ ಬಗ್ಗೆ ಸಮಗ್ರ ತನಿಖೆಗೆ ಇವತ್ತು ಕೇಂದ್ರ ಸರ್ಕಾರ ಆದೇಶವನ್ನು ಮಾಡಿದೆ, ತನಿಖೆ ನಡೀತಾ ಇದೆ. ಈ ಒಂದು ಹೋರಾಟದ ಸಂದರ್ಭದಲ್ಲಿ ಸನ್ಮಾನ್ಯ ಈ ದೇಶದ ಪ್ರಧಾನಮಂತ್ರಿಯವರೇ ಹೇಳಿದ್ದಾರೆ, ಯಾರು ಇದರಲ್ಲಿ ಈ ಸಮಸ್ಯೆಗೆ ಕಾರಣಕರ್ತರು ಅವರಿಗೆ ಖಂಡಿತ ಶಿಕ್ಷೆಯನ್ನು ಕೊಡಿಸುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಯಾರೆಲ್ಲ ಈ ವಿದ್ಯಾರ್ಥಿಗಳು ಇದರಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಅವರಿಗೂ ಮುಂದಿನ ದಿನದಲ್ಲಿ ಅಂತ ಮನೆಗಳಿಗೆ ನಾವು ಶಕ್ತಿ ತುಂಬತಕ್ಕಂಥ ಕಾರ್ಯವನ್ನು ಮಾಡ್ತೇವೆ ಅನ್ನುವಂತ ಭರವಸೆಯನ್ನು ಸಹ ಕೊಟ್ಟಿದ್ದಾರೆ. ಪ್ರಾಯಶಃ ಇವತ್ತು ನಡೀತಕ್ಕಂಥ ಹೋರಾಟ ಏನಿದೆ ಇದರ ಹಿಂದೆ ಇರ್ತಕ್ಕಂಥದ್ದು ಲೆಫ್ಟ್ ಮೆಂಟಾಲಿಟಿ ಇರ್ತಕ್ಕಂಥ ಸಂಘಟನೆಗಳು, ಕಾಂಗ್ರೆಸ್, ನೇರವಾಗಿ ಕಾಂಗ್ರೆಸ್, ಆಪು, ಕಮ್ಯುನಿಸ್ಟ್ ನಂತಹ ಸಂಘಟನೆಗಳು ಈ ದೇಶದ ರಾಷ್ಟ್ರೀಯತೆಯನ್ನು ಬಗ್ಗೆ ದೇಶದ ಜನರಲ್ಲಿ ದಂಗೆ ಎಬ್ಬಿಸ್ತಕ್ಕಂಥ, ದೇಶದ ಜನರಲ್ಲಿ ಈ ವಿಷ ಬೀಜ ಬಿತ್ತಕ್ಕಂಥ ನಿಟ್ಟಿನ ಈ ಹೋರಾಟ ಇದು ಆಗಿರ್ತಕ್ಕಂಥ. ಓಕೆ ಸರ್, ಈಗ ದೇಶದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಈ ಪ್ರಕ್ಷುಬ್ಧ ವಾತಾವರಣವನ್ನ ಕಂಟ್ರೋಲ್ ಮಾಡುವಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗ್ತಾ ಇದೆ. ಎಲ್ಲ ಒಂದ್ ಕಡೆ ಹೌದು, ದೇಶದ್ರೋಹಿಗಳು ಒಂದಷ್ಟು ವಿಧ್ವಂಸಕ ಕೃತ್ಯವನ್ನು ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ, ಅದನ್ನ ಕಂಟ್ರೋಲ್ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು, ಆದ್ರೆ ಅವ್ರು ಫೇಲಿಯರ್ ಆಗ್ತಾ ಇದ್ದಾರೆ ಅನ್ನೋ ಆರೋಪ. ನೋಡಿ ಸರ್, ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ಗೃಹ ಸಚಿವರು ಅಮಿತ್ ಶಾ ಅವರು ಇಂತಹ ಗೊಡ್ಡು ಬೆದರಿಕೆಗೆ ಹೆದರುವಂತ ನಾಯಕತ್ವ ಅಲ್ಲ ಸರ್ ನಮ್ದು. ನಮ್ಮ ನಾಯಕತ್ವ ಬಲಿಷ್ಠವಾಗಿರ್ತಕ್ಕಂಥ ನಾಯಕತ್ವ. ಈ ರೀತಿಯ ಗೊಡ್ಡು ಬೆದರಿಕೆಗಳನ್ನು ಎದುರಿಸುವಂತಹ ತಾಕತ್ತಿದೆ ಮತ್ತು ದೇಶದ ಜನರನ್ನು ಸುರಕ್ಷತೆಯಲ್ಲಿ ಇಡತಕ್ಕಂಥ ತಾಕತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಿದೆ, ನಮ್ಮ ದೇಶದ ಗೃಹ ಸಚಿವರಿಗಿದೆ. ಓಕೆ, FCRA ಬಿಲ್ಗೆ ಎದುರು ಬಿಟ್ಟಿದ್ದಾರಾ ಒಂದಷ್ಟು ಜನ? ಅದಕ್ಕೆ ಬಹುಶಃ ಸೆಷನ್ ನಡಿಬಾರ್ದು ಅನ್ನೋ ಏನಾದ್ರು ಷಡ್ಯಂತ್ರನ ಹೇಗೆ ಅಂತ ಸರ್ ಹರೀಶ್ ಸರ್? ಇದರ ಹಿಂದೆ ಅನೇಕ ಷಡ್ಯಂತ್ರಗಳಿದೆ, ವಿದೇಶಿ ಫಂಡಿಂಗ್ ನಡೀತಾ ಇದೆ, ಮತ್ತೆ ಅವರಿಗೆ ಇನ್ನು ಮುಂದೆ ಈ ದೇಶದಲ್ಲಿ ಕಾಂಗ್ರೆಸ್ನ ಅಸ್ತಿತ್ವನೇ ಇಲ್ಲ ಎನ್ನುವಂತ ಭಯ ಕಾಡ್ತಾ ಇದೆ.
ಯಾಕಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಕೇಂದ್ರದಲ್ಲಿ ಬಹಳ ಉತ್ತಮವಾಗಿರ್ತಕ್ಕಂಥ ಆಡಳಿತವನ್ನು ಕೊಡ್ತಾ ಇದೆ. ದೇಶದ ಸುರಕ್ಷತೆ, ದೇಶದ ಭದ್ರತೆ, ದೇಶದ ಪ್ರಗತಿ, ದೇಶದ ಅಭಿವೃದ್ಧಿ ಎಲ್ಲ ದೃಷ್ಟಿಯಲ್ಲೂ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ನರೇಂದ್ರ ಮೋದಿ ಅವರ ಸರ್ಕಾರ ಬಲಿಷ್ಠವಾಗಿರುವುದರಿಂದ ಮುಂದಿನ 25-30 ವರ್ಷಗಳ ಕಾಲ ಭಾರತೀಯ ಜನತಾ ಪಾರ್ಟಿಯನ್ನು ಕೇಂದ್ರ ಸರ್ಕಾರದಲ್ಲಿ ಅಲ್ಲಾಡಿಸಲಿಕ್ಕೆ ಆಗೋದಿಲ್ಲ ಎನ್ನುವಂತ ಭಯದಿಂದ ಈ ವಿದೇಶಿ ಫಂಡ್ಗಳು ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಇಟಲಿ ಇರ್ಬೋದು, ಎಲ್ಲವೂ ಇದನ್ನು ಒಳಗೊಂಡು ಈ ರೀತಿಯ ಅಸ್ಥಿರತೆ, ಅರಾಜಕತೆಯನ್ನು ಸೃಷ್ಟಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ. ಓಕೆ ಸರ್, ಈಗ ಬರ್ತಾ ಇರುವಂತ ಅಪ್ಡೇಟ್ ಸರ್, ಡೆಲ್ಲಿಯಿಂದ ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡ್ತಾ ಇದ್ದಾರಂತೆ. ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಧರ್ಮೇಂದ್ರ ಪ್ರಧಾನ್ ಅವರು ರಿಸೈನ್ ಮಾಡಲೇಬೇಕು, ಅಲ್ಲಿಯವರೆಗೂ ನಾವು ಸುಮ್ಮನೆ ಆಗೋದಿಲ್ಲ ಅಂತ. ಏನ್ ಸರ್ ಬಿಜೆಪಿ ರೆಸಿಗ್ನೇಷನ್ ಪಡ್ಕೊಳ್ಳುತ್ತಾ ಹೇಗೆ ಅಂತ? ಸರ್, ಕಾಂಗ್ರೆಸ್ನವರಿಗೆ ಮಾನ ಮರ್ಯಾದಿದ್ರೆ ಮೂಢ ಹಗರಣದಲ್ಲಿ ತಪ್ಪಿತಸ್ಥರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಿಸಬೇಕಿತ್ತು. ಮಲ್ಲಿಕಾರ್ಜುನ ಖರ್ಗೆ ಅವರು ಮೂಢ ಹಗರಣದ ಅಲ್ಲಿ ಪ್ರಮುಖ ದ್ವೇಷಿಯಾಗಿದ್ದಂತ ಸಿದ್ದರಾಮಯ್ಯ ಅವರ ರಾಜೀನಾಮೆ ಕೊಡಿಸಿದ್ದಿದ್ರೆ ಇವತ್ತು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೇಳಲಿಕ್ಕೆ ಅವರಿಗೆ ನೈತಿಕತೆ ಇತ್ತು. ನೈತಿಕತೆ ಇಲ್ಲದಂತ ಪಾರ್ಟಿ ಅದು ಕಾಂಗ್ರೆಸ್ ಪಾರ್ಟಿ, ನೈತಿಕತೆ ಇಲ್ಲದಂತ ವಾದ ಕಾಂಗ್ರೆಸ್ ಪಾರ್ಟಿಯ ವಾದ. ಓಕೆ, ಎಸ್, ಓಕೆ ಸರ್, ಥ್ಯಾಂಕ್ ಯು ಸರ್. ಇಷ್ಟೊತ್ತು PNS ವಿಸ್ತಾರ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಓಕೆ, ಸೊ ಇಲ್ಲಿ ಒಂದ್ ಕಡೆ ಕಾಂಗ್ರೆಸ್ ಹೋರಾಟವನ್ನ ಮಾಡ್ತಾ ಇದೆ, ಮಗದೊಂದು ಕಡೆ ಬಿಜೆಪಿಯು ಸಹ ಕಾಂಗ್ರೆಸ್ ದೇಶದ ಯುವಕರ ದಾರಿಯನ್ನ ತಪ್ಪಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ, ರಾಂಗ್ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಅನ್ನುವ ರೀತಿಯಾದಂತಹ ಆರೋಪವನ್ನು ಈ ಸಂದರ್ಭದಲ್ಲಿ ಬಿಜೆಪಿ ಮಾಡ್ತಾ ಇರತಕ್ಕಂಥದ್ದು. ಜನಾರ್ದನ ರೆಡ್ಡಿ ಅವರನ್ನು ಸಹ ನಾವು ಗಮನಿಸ್ತಾ ಇದ್ದೀವಿ. ಮಗದೊಂದು ಕಡೆ ರಾಷ್ಟ್ರ ರಾಜಧಾನಿ ದೆಹಲಿಯಿಂದ ಹಿಡಿದು ನಮ್ಮ ಬೆಂಗಳೂರಿನವರೆಗೂ ಸಹ ಈ ಪ್ರತಿಭಟನೆಯ ಕಾವು ಕಿಚ್ಚು ಜೋರಾಗಿದೆ ವೀಕ್ಷಕರೇ. ಒಂದು ಕಡೆ ಧರ್ಮೇಂದ್ರ ಪ್ರಧಾನ್ ಅವರ ಬೆನ್ನಿಗೆ ನಿಲ್ಲುವ ಕಾರ್ಯವನ್ನ ಕೇಂದ್ರ ಸರ್ಕಾರ, ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ಮಗದೊಂದು ಕಡೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಡುವವರೆಗೂ ಸಹ ನಾವು ನಮ್ಮ ಮುಂದಿನ ಮಾತುಕತೆಯನ್ನ ಅಥವಾ ನಮ್ಮ ಮುಂದಿನ ನಿರ್ಧಾರಗಳನ್ನ ನಾವು ಶಾಂತ ಮಾಡಲಿಕ್ಕೆ ಖಂಡಿತವಾಗ್ಲೂ ಸಹ ಸಾಧ್ಯ ಇಲ್ಲ. ನಮ್ದೇನೇ ಮಾತುಕತೆ ಇದ್ರೂ ಸಹ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಕೊಟ್ಟ ಬಳಿಕವೇ ಅನ್ನುವ ರೀತಿಯಾದಂತಹ ವಿಚಾರಗಳು ಗೊತ್ತಾಗ್ತಾ ಇದೆ. ಇದೆಲ್ಲದರ ನಡುವೆ ಕೇಂದ್ರ ಸರ್ಕಾರ ಸಾಧ್ಯ ಆದಷ್ಟು ಮಟ್ಟಿಗೆ ಸಿಚುವೇಶನ್ ಅನ್ನ ಶಾಂತಗೊಳಿಸುವ ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅದರ ಭಾಗವಾಗಿಯೇ ಸೋನಂ ವಾಂಗ್ಚುಕ್ ಅವರನ್ನ JP ನಡ್ಡಾ ಅವರು ಭೇಟಿಯಾಗಿದ್ದಾರೆ. ಆಸ್ಪತ್ರೆಗೆ ಹೋಗಿ ಭೇಟಿಯಾಗಿ ಅವರ ಆರೋಗ್ಯವನ್ನು ವಿಚಾರಿಸುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಈತನ್ಮಧ್ಯೆ ನಿನ್ನೆಯೂ ಸಹ CJPಯ ಬೆಂಬಲಿಗರನ್ನ, ಕಾರ್ಯಕರ್ತರನ್ನು ಸಹ JP ನಡ್ಡಾ ಅವರು ಭೇಟಿಯಾದರು. ಸೊ ಎಲ್ಲೋ ಒಂದು ಕಡೆ ಈ ಸಿಚುವೇಶನ್ ಅನ್ನ ಕಂಟ್ರೋಲ್ ಮಾಡುವ ಪ್ರಯತ್ನದಲ್ಲಿ ಕೇಂದ್ರ ಸರ್ಕಾರ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ರೂ ಸಹ ಯಾಕೋ ಅದು ತಹಬದಿಗೆ ಬರುವಂತಹ ಯಾವುದೇ ಲಕ್ಷಣಗಳು ಸಹ ಕಾಣಿಸ್ತಾ ಇಲ್ಲ ವೀಕ್ಷಕರೇ. ಒಂದು ಕಡೆ ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ಗದ್ದಲ ಕೋಲಾಹಲ ಉಂಟಾಗ್ತಾ ಇರ್ತಕ್ಕಂಥದ್ದು. ಇವತ್ತು 3ನೇ ದಿನದ ಕಲಾಪ. ಮಗದೊಂದು ಕಡೆ ಕೇಂದ್ರ ಸರ್ಕಾರ ಪ್ರಮುಖವಾಗಿರ್ತಕ್ಕಂಥ ಒಂದಷ್ಟು ಬಿಲ್ಗಳನ್ನ ಪಾಸ್ ಮಾಡ್ಕೊಳ್ಳೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ, ಆದ್ರೆ ಅದು ಸಹ ಸಾಧ್ಯವಾಗದೇ ಇರುವಂತಹ ಹಂತಕ್ಕೆ ಹೋಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ.